ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ವ್ಲಾಗ್ಸ್. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಒಂದು ಸಲ ನಮ್ಮ ಲಕ್ಷ್ಮಿಯನ್ನು ನೋಡಿ ಹೆಂಗಿದ್ದಾರೆ ಅಂತ. ಇದೇನಪ್ಪ ಕಾನ್ಸೆಪ್ಟ್ ಅಂತಂದರೆ ದೂರದಿಂದ ತೋರಿಸ್ತೀನಿ. ಕವಿರತ್ನ ಕಾಳಿದಾಸ ಮೂವಿನಲ್ಲಿ ರಾಜ್ಕುಮಾರ್ ಸರ್ ಹಾಡು ಹೇಳಬೇಕಾದ್ರೆ ಆ ದೇವ್ರನ್ನ ತೋರಿಸ್ತಾರಲ್ಲ ಒಂದೊಂದೇ, ಆ ಥರ ಒಂದಿದ್ರಲ್ಲಿ ನಾವು ಈ ಮಂಟಪನ ಮಾಡಿಸಿ, ಮಂಟಪ ರಾಮು ಆರ್ಟ್ಸ್ ಅಂತ ನಮ್ಮ ಅಣ್ಣ ಇದ್ದಾರೆ, ಅವರು ಮಾಡೋ ಅಂಥದ್ದು. ಅವರು ಈ ಥರ ಈವೆಂಟೆಲ್ಲ ಮಾಡ್ತಾರೆ. ಸೊ ಅವ್ರ ಕೈಲಿ ಇದೊಂದು ಮಾತ್ರ ಮಾಡಿಸಿರೋದು. ಇನ್ನು ಬ್ಯಾಕ್ಗ್ರೌಂಡು ಇದು ಅಲ್ಲಿ ಒಳಗಡೆ ಆ ಸ್ಯಾರಿ ಹಾಕಿರೋದು ಎಲ್ಲರೂ ಬಂದು ನಮ್ಮ ಮನೆಯವರೇ. ನೆನ್ನೆ ಎಷ್ಟೊತ್ತು ಬೆಳಗ್ಗೆಯಿಂದ ಮಾಡಿದ್ದು. ಡೆಕೋರೇಷನ್ನು ಶುರು ಮಾಡಿದ್ದೆ ನಾವು ಸುಮಾರು ಒಂದು 10:30ಗೆ, ಮುಗ್ದಿದ್ದು 3 ಗಂಟೆ. ಎಲ್ಲ ರೆಡಿ ಮಾಡ್ಬಿಟ್ಟು ಹೋಗಿದ್ವಿ. ದೀಪ ಒಂದು ಹಚ್ಬೇಕಿತ್ತು, ನೈವೇದ್ಯ ಇಡೋದು ಆ ಥರ ಅಷ್ಟೇ. ಇವತ್ತಂತೂ ನನಗೆ ಬಹಳ ಖುಷಿ ಆಗ್ತಿದೆ. ಯಾಕೆಂತಂದರೆ ಸ್ಯಾರಿ ನಾವು ಫಸ್ಟ್ ಟೈಮು ಉಡ್ಸಿರೋದು ಈ ಥರ. ಬೇರೆ ಬೇರೆ ಥರ ಉಡ್ಸಿದ್ದೀವಿ ಇಷ್ಟು ವರ್ಷದಲ್ಲಿ. 18 ವರ್ಷ ಆಯ್ತು ನಾವು ಮಾಡೋಕ್ಕೆ ಶುರು ಮಾಡಿ. ನನ್ನ ಮಗನಿಗೆ 1 ವರ್ಷ ಇರುವಾಗಲೇ ಶುರು ಮಾಡಿದ್ದು. 18 ವರ್ಷ ಆಯ್ತೇನೋ. ಡಿಫ್ರೆಂಟ್ ಸ್ಟೈಲಲ್ಲಿ ಉಡಿಸ್ತಿದ್ವಿ. ಆದರೆ ನಾವು ಕಾಲು ಕೈಗಳನ್ನ ಇಡ್ತಿರ್ಲಿಲ್ಲ, ಯಾಕೆಂದರೆ ಭಯ ಇರ್ತಿತ್ತು ನಮಗೆ, ಎಲ್ಲಿ ಬಿದ್ದೋಗ್ಬಿಡುತ್ತೋ, ಅಪಶಕ್ನ ಆಗುತ್ತೋ, ಹಾಗೆ ಹಿಂಗೆ ಅಂತ. ಸೊ ಆದರೆ ಈ ಸಲ ಧೈರ್ಯ ಮಾಡಿ ತಂದ್ವಿ, ಇಟ್ವಿ. ಇನ್ನೊಂದೇನೆಂದರೆ, ನನಗೆ ಸೀರೆ ಅಂಗಡಿಗೆ ಹೋದಾಗ ಆಗಿದ್ದ ಅಚ್ಚರಿ ನೋಡಬೇಕಿತ್ತು. ನಂಗೆ ಇಷ್ಟನೇ ಆಗ್ತಿರ್ಲಿಲ್ಲ ಸ್ಯಾರಿ. ನಾನು ಅಂದ್ಕೊಂಡಿದ್ದು ಒಂದು ಕಲರು, ಅದೊಂದು ಕಲರ್ ಸಿಗ್ತಾಯಿತ್ತು. ಬಟ್ ನನ್ನ ಮನಸ್ಸಲ್ಲಿ ರೆಡ್ ಇತ್ತು, ಮೈಸೂರು ಸಿಲ್ಕು. ಅದು ಯಾಕೋ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಬಾರ್ಡರು ಅಥವಾ ರೇಟ್ ಆಗಿರ್ಬೋದು ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ನಾನು ಹೇಳಿದೆ, ತಾಯಿ ನನಗಂತೂ ಆಗ್ತಿಲ್ಲ, ತುಂಬ ಗೊಂದಲ ಉಂಟಾಗ್ತಿದೆ. ನೆಕ್ಸ್ಟ್ ನೀವು ಯಾವ ಸೀರೆ ಮೇಲೆ ಕಣ್ಣು ತೋರಿಸ್ತೀಯೋ ಆ ಸೀರೆ ನಾನು ತೊಗೋತೀನಿ ಅಂತ ನೋಡಿ. ಆಮೇಲೆ ಆ ಸೀರೆ ಬಂತು. ಹೆಂಗಿದೆ ಸೀರೆ? ಇದು ಬನಾರಸ್ಸಿ, ನೀವು ನೋಡ್ತಾ ಇರ್ಬೋದು. ಸೀರೆ ಬನಾರಸ್ಸಿ ಸೀರೆ ತುಂಬ ಚೆನ್ನಾಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಹೆಚ್ಚು ಕಮ್ಮಿ 3,000 ರೂಪಾಯಿ ಇದು ಕರೆಕ್ಟಾಗಿ. ನಮ್ಮ ಲಕ್ಷ್ಮಿಗೆ ಹೆಂಗೆ ಕಾಣಿಸ್ತಾ ಇದೆ, ನಾನು ಲಕ್ಷ್ಮಿ ನೀನು ಯಾವ ಸೀರೆ ತೋರಿಸ್ತೀಯ ಅದನ್ನೇ ತೊಗೋತೀನಿ ಅಂತ ಅಂದೆ. ಅದು ನೋಡಿದ್ರೆ ಮಲ್ಟಿ ಕಲರ್ ಇದೆ. ಅದರಲ್ಲಿ ರಾಮ ಗ್ರೀನ್ ಇದೆ, ಬ್ಲೂ ಇದೆ, ಗೋಲ್ಡ್ ಇದೆ, ರೆಡ್ ಇದೆ, ಪಿಂಕ್ ಇದೆ, ಆರೆಂಜ್ ಇದೆ. ಅಷ್ಟು ಚೆನ್ನಾಗಿದೆ. ನನ್ನ ಹತ್ರ ಆ ಥರ ಕಲರ್ ಇರಲಿಲ್ಲ. ಅದಕ್ಕೆ ನಾನು ದೇವ್ರಿಗೆ ಬಿಟ್ಬಿಟ್ಟೆ, ನೀನು ಯಾವ್ದು ತೊಗೋತೀಯೋ ತಗೋ, ಯಾವಾಗಲೂ ನಾವೇ ತೊಗೋತಿರ್ತೀವಿ, ನಿನಗೆ ಯಾವ್ದು ಇಷ್ಟ ಬೇಕು ಅದನ್ನು ತಗೋ ಅಂತ. ಸೊ ಟೋಟಲಿ ಹಿಂಗೆ ಬಂತು. ಹೆಂಗಿತ್ತು ಏನು ಅಂತ ಕಮೆಂಟ್ ಮಾಡಿ. ಇನ್ನು 3:30ಗೆ ಮಲ್ಕೊಂಡು ಮತ್ತೆ 4:30ಗೆ ಎದ್ದು, ಅಂದರೆ ನಾನು ನೈಟೇ ಇನ್ನೊಂದು ಸಲ ಸ್ನಾನ ಮಾಡಿ ಆವಾಗಲೇ ನೈವೇದ್ಯ ಅಂದರೆ ಹೂರ್ಣ ಎಲ್ಲ ಮಾಡ್ಕೊಂಡ್ಬಿಟ್ಟಿದೆ. ಒಬ್ಬಟ್ಟು ಹೂರ್ಣ ಎಲ್ಲ ಮಾಡಿ ಇಟ್ಬಿಟ್ಟಿದೆ. ಅದೊಂದರಿಂದ ಒಬ್ಬಟ್ಟು ತಟ್ಟಿ ಇಡೋಕ್ಕಾಯಿತು. ಇನ್ನು ರವೆ ಉಂಡೆ, ಆಮೇಲೆ ಬರ್ಫಿ ಅದೆಲ್ಲ ನೆನ್ನೆನೇ ಮಾಡಿದ್ರು ನಮ್ಮ ಮನೆಯವರು. ಹಿಂಗೆ ಒಂದೊಂದೇ ಕೆಲಸ. ಇನ್ನು ತೋಮಾಲೆ ಆಗಿರ್ಬೋದು, ಪ್ರತಿಯೊಂದು ತುಂಬಾ ಚೆನ್ನಾಗಿ ಬಂತು. ನಾನು ಸ್ವಲ್ಪ ಕಿರಿಕಿರಿ ಮಾಡಿದೆ. ಯಾಕೆ ಅಂತಂದರೆ ಇಷ್ಟು ಜಾಗ, ನಮ್ಮ ಮನೆ ತುಂಬ ಚಿಕ್ಕದು, ಇದರಲ್ಲಿ ತುಂಬ ಇದೇ ಇಟ್ಕೊಂಡ್ಬಿಟ್ರೆ ನಮ್ಗೆ ಓಡಾಡೋಕ್ಕಾಗಲ್ಲ, ಬಂದವ್ರಿಗೆ ಅಷ್ಟೊಂದು ಕುಂಕುಮ ಕೊಡೋಕ್ಕಾಗಲ್ಲ ಅಂತ ಅದು ಸ್ವಲ್ಪ ಬೇಜಾರಾಯಿತು ನಿನ್ನೆ. ಆಮೇಲೆ ಎಲ್ಲ ಆದಮೇಲೆ ಇರಲಿ, ಇಷ್ಟ ಹಾಗೆ ಆಗ್ತಿತ್ತಲ್ವ ಅಂತ ನಾವೇ ಕೂಲಾಗಿ ಮನಸ್ಸನ್ನ ಸೆಟ್ ಮಾಡಿಕೊಂಡೆ. ಇನ್ನೇನು ಮಾಡೋಕ್ಕಾಗಲ್ಲ ಅಂತ. ಬಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಅದು ದೂರದಿಂದ ತೋರಿಸಿದ್ರೆ ನನ್ನ ಫೋನು ಬ್ಲರ್ರಾಗಿ ಕಾಣಿಸುತ್ತೆ. ಈಗ ನೋಡಿ ಲಕ್ಷ್ಮಿ ಹೆಂಗೆ ಕೂತಿದ್ದಾರೆ, ಕಾಲು ಒಂದು ಹಿಂಗೆ ಹಾಕ್ಕೊಂಡು. ಅದೆಷ್ಟು ಸೀರೆ ಫಸ್ಟ್ ಟೈಮು ಎಷ್ಟು ಚೆನ್ನಾಗಿ ಬಂತು ಸೀರೆ ಅಂದರೆ, ನಮಗೆ ಫಸ್ಟು ಸ್ಟಾರ್ಟಿಂಗು ಒಂದು 2-3 ಇಯರ್ಸ್ ಉಡ್ಸೋಕ್ಕೆ ಭಾರಿ ಕಷ್ಟ ಆಗೋದು, ಜಗಳನೇ ಆಗೋಗೋದು ನನಗೂ ನಮ್ಮ ಮನೆಯವ್ರಿಗೂ. ಹಿಡ್ಕೋ ಅಲ್ಲಿ ಹಂಗೆ ಹಿಂಗೆ ಅಂತ. ಆಮೇಲೆ ಟೆಕ್ನಿಕ್ ಗೊತ್ತಾಯಿತು. ಸೊ ಹಾಗಾಗಿ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಇನ್ನೊಂದು ನಮ್ಮ ಸ್ಟೋರಿ ಕೇಳಬೇಕು ನೀವು.
ಫಸ್ಟು ವರಮಹಾಲಕ್ಷ್ಮಿ ಕೂರಿಸಿದಾಗ ಎಷ್ಟು ಪ್ರಾಬ್ಲಮ್ ಇತ್ತು ಅಂದರೆ, ಚೊಂಬು ನಮ್ಮ ಮನೇಲಿರಲಿಲ್ಲ, ಇದು ಟೇಬಲ್ ಕೂಡ ನಮ್ಮ ಮನೇಲಿರಲಿಲ್ಲ, ದೀಪಾಲ ಕಂಬನೂ ಇರಲಿಲ್ಲ, ಟೋಟಲಿ ಏನೂ ಇರಲಿಲ್ಲ. ಏನಂದ್ರೆ ಏನೂ ಇರಲಿಲ್ಲ. ಇವ್ರಿಗೇನು ಅನ್ನಿಸ್ತೋ ಏನೋ, ಕೂರ್ಸೋಣ ಲಕ್ಷ್ಮೀನ ಅಂದರು. ನಾನು ಆಯಿತು ಅಂದೆ. ಏನು ಮಾಡೋದು, ಅವ್ರವ್ರ ಮನೇಲಿ ಇಸ್ಕೊಬಂದಿದ್ದು. ಅದು ಇದೇನು ಫೇಕ್ ಅಂತಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ದೀಪಲೆ ಕಂಬ ನಮ್ಮ ರಿಲೇಟಿವ್ ಮನೇಲಿ ಇಸ್ಕೊಂಬತ್ತಾಯಿದೆ, ಹಿತ್ತಾಳೆದು. ಇನ್ನೊಬ್ಬರು ಆಂಟಿ ಅಂತ ಅವ್ರ ಮನೇಲಿ ಚೊಂಬಿಸ್ಕೊಬಂದೆ. ನಮ್ಮ ಅಮ್ಮನ ಮನೇಲಿ ಒಂದು ಟೇಬಲ್ ಇತ್ತು, ಅದನ್ನು ತಂದೆ. ಹಂಗೆ ತಂದುಬಿಟ್ಟು ಸಿಂಪಲ್ಲಾಗಿ ಒಂದು ಸೀರೆ ತಂದು ಫಸ್ಟು ದೇವ್ರ ಮುಂದೆ ಇಟ್ಟು ಮಾಡ್ತಾಯಿದ್ದಿದ್ದು, ಆಯಿತಾ. ನೀವು ನಂಬಿರಿ, ನಿಜವಾಗ್ಲೂ ಅದಾದಮೇಲೆ ನಮ್ಮ ಲೈಫೇ ಚೇಂಜ್ ಆಗ್ತಾ ಹೋಯಿತು. ನಂಬ್ತಿರೋ ಬಿಡ್ತಿರೋ ದೇವ್ರ ಮುಂದೆ ಕೂತ್ಕೊಂಡು, ನಾನು ಸುಳ್ಳು ಹೇಳಲ್ಲ, ನನ್ನ ಜೀವನ ನೋಡಿರೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಏನು ಎತ್ತ ಅಂತ. ಇದನ್ನು ನಂಬಲೇಬೇಕು, ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿ ಫೇಕ್ ಇಲ್ಲ. ಅಯ್ಯೋ ಏನೂ ಇಲ್ಲದೆ ಕೂರಿಸ್ಬಿಟ್ರ ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ನಾನು ಮಣೆಯಿಂದ, ಆ ದೀಪಲ ಕಂಬದಿಂದ, ಇಡೋ ಚೊಂಬಿಂದನೂ ನಾನು ಹೇಳ್ಕೊತೀನಿ, ನನಗೇನು ಬೇಜಾರಿಲ್ಲ. ಯಾಕೆ ಗೊತ್ತಾ, ಹಂಗಿದ್ದವರು ಈ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ಆ ದೇವ್ರನ್ನ ನಂಬಿದ್ದಕ್ಕೇ. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಯವರು ಒಂದು ಸಲ ಮಾಡೋಣ ಅಂತ ಅಂದರೆ ಆಯಿತು ಮಾಡೋಣ ಅಂತ. ಆವಾಗಿಂದ ಇವತ್ತಿನವರೆಗೂ ಮಾಡ್ಕೊಂಡೇ ಬಂದಿದ್ದೀವಿ. 1-2 ಸಲ ಮಿಸ್ ಆಗಿರ್ಬೋದು, ಯಾಕೆಂದರೆ ಕೆಲವೊಂದು ಸತಿ ಮಾಡೋಂಗಿರಲ್ಲ, ಮನೇಲಿ ಸೂತ್ಕೊ ಬಂದಿರುತ್ತೆ. ಅದು ಬಿಟ್ಟರೆ ನಾವು ಮಾಡುವಾಗ ನಿಜವಾಗ್ಲೂ ಮನೆ ಕ್ಲೀನ್ ಮಾಡಬೇಕಲ್ಲ, ಹಬ್ಬ ಮಾಡಬೇಕಲ್ಲ ಅಂತ ಎಷ್ಟು ಟೆನ್ಷನ್ ಆಗುತ್ತೆ. ಬಟ್ ಹಬ್ಬ ಮಾಡಿ ಆ ಲಕ್ಷ್ಮಿನ ಒಂದು ಸಲ ಮನೇಲಿ ಕೂರಿಸಿದ್ಮೇಲೆ ಆಗುತ್ತಲ್ಲ ಸಂತೋಷ, ಅದು ನೆಕ್ಸ್ಟ್ ಲೆವೆಲ್ಲು. ಯಾರೂ ಆ ಖುಷಿನ ಕೊಡೋಕ್ಕಾಗೋದಿಲ್ಲ. ನನ್ನಂಗೆ ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದು. ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ ದಯವಿಟ್ಟು ಟ್ರೈ ಮಾಡಿ ಮಾಡಲಿಕ್ಕೆ, ಆಯಿತಾ. ನಮಗಿಲ್ಲ, ನಮ್ಮ ಮನೇಲಿ ಇದೇನು ನಡೆದು ಬಂದಿರೋದಲ್ಲ, ಮಾಡಲೇಬೇಕು ಅಂತಲೂ ಇರಲಿಲ್ಲ. ನಮ್ಮ ಅತ್ತೆ ಮನೆಯವ್ರು ಯಾರೂ ಅಷ್ಟೊಂದು ಮಾಡ್ತಿರ್ಲಿಲ್ಲ, ಒಬ್ಬರು ಮಾಡ್ತಾಯಿದ್ರು ಅಷ್ಟೇ. ಆಮೇಲೆ ನಾವೇ ಮಾಡೋಣ ಏನಕ್ಕೆ ಅಂತ. ಬಟ್ ಈಗ ಎಲ್ಲರೂ ಮಾಡ್ತಾರೆ, ಅದೊಂದು ಖುಷಿಯಾಗುತ್ತೆ ನನಗೆ. ಆಮೇಲೆ ನಮ್ಮ ಮನೇಲಿ ಈ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಸಂಭ್ರಮ. ಅಂದರೆ ತರೋದು, ಮಾಡೋದು, ಓಡಾಡೋದು, ಏನು ಬೇಕು ಅಂತ ಒಂದು ತಿಂಗಳಿಂದನೇ ಶುರುವಾಗ್ಬಿಡುತ್ತೆ. ಎಲ್ಲನೂ ಕ್ಲೀನಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿ ಆಗುತ್ತೆ. ಅದೊಂದು ಸಮಾಧಾನ. 18 ವರ್ಷಕ್ಕೆ ದೇವರು ಏನೇನೋ ಬ್ಲೆಸ್ಸಿಂಗ್ ಆಗಿದೆ, ನಮಗೆ ಆಶೀರ್ವಾದ ಸಿಕ್ಕಿದೆ. ನಿಜವಾಗ್ಲೂ ನಾವು ಬೆಂಗಳೂರಲ್ಲಿ ಹಿಂಗಿರ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಏನು ಗೊತ್ತಾ, ನನ್ನ ಸುತ್ತಮುತ್ತ ಇರೋರಿಗೆ ಇದು ಗೊತ್ತಿರುತ್ತೆ, ನಮ್ಮ ಸ್ಟೋರಿ ಗೊತ್ತಿರೋರಿಗೆ ಏನಾಯಿತು ಏನು ಅಂತ. ಗೊತ್ತಿಲ್ಲದೆ ಇರೋರು ಬೇಕಿದ್ರೆ ಫೇಕು, ಹಂಗೆ ಹಿಂಗೆ ಏನೋ ಸ್ಟೋರಿ ಹೇಳ್ತವ್ರೆ ಅಂತ ಅಂದ್ಕೋಬೋದು. ಬಟ್ ನನಗೇನು ಬೇಜಾರಿಲ್ಲ, ನಮ್ಮ ಸುತ್ತಮುತ್ತ ಇರೋರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಏನಾಯಿತು ಎತ್ತ ಅಂತ. ದೇವ್ರನ್ನ ಕೂರಿಸ್ಕೊಂಡು ಯಾರನ್ನೋ ಮೆಚ್ಚೋಕ್ಕೋ ಇನ್ನೊಂದಕ್ಕೋ ಹೇಳ್ತಾ ಇರೋಂತಲ್ಲ. ನಮ್ಮ ಜೀವನದಲ್ಲಿ ಆದಂಥ ಒಂದು ದೊಡ್ಡ ಮಿರಾಕಲ್ಲು ಒಂದೊಂದೇ ನಂಬಲ್ಲ ನೀವು. ಆ ಚೊಂಬಿರಲಿಲ್ಲ ನಮ್ಮ ಮನೇಲಿ. ಇದು ನಮ್ಮ ಅತ್ತೆಯವ್ರು ಕೊಡಿಸಿದ್ದು, ನಮ್ಮ ಯಜಮಾನ್ರ ತಾಯಿ ಕೊಡಿಸಿದ್ದು. ಇನ್ನೆಲ್ಲನೂ ನಾವೇ ಒಂದೊಂದಾಗಿ ತೊಗೊಂಡಿದ್ದು. ಇಷ್ಟು ವರ್ಷಕ್ಕೆ ದೇವರು ನಾವೇನೇನು ಅಂದ್ಕೊಂಡಿದ್ವಿ ಅದೆಲ್ಲನೂ ದಯಪಾಲಿಸಿದ್ದಾರೆ. ಮುಂದೆನೂ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಖಂಡಿತ ಆಗುತ್ತೆ, ಯಾಕೆಂದರೆ ಪ್ರತಿ ಸತಿನೂ ಏನಾದರೂ ಒಂದು ಒಳ್ಳೆಯದು ಆಗ್ತಾನೇ ಇದೆ. ಅದಕ್ಕೆ ಹೇಳೋದು, ಯಾರಾದರೂ ಗೊಂದಲ ಇದ್ದರೆ ಮಾಡಬೇಕಾ ಬೇಡವಾ, ನಮ್ಗೆ ಆಗಿ ಬಂದಿದೆಯಾ ಇಲ್ವಾ ಅಂತ ಅನ್ನೋರು ತಲೆನೇ ಕೆಡಿಸ್ಕೋಬೇಡಿ, ಮಾಡಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಜೀವನದಲ್ಲಿ ಆಗೋ ಬದಲಾವಣೆಗಳು. ನಮ್ಮ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿದೆ ಇಷ್ಟು ವರ್ಷದಲ್ಲಿ. ವರ್ಷಕ್ಕೆ ಒಂದೊಂದು ಹೆಚ್ಚಿಸ್ತಾ ಇದೆ ಹೊರತು ಕಮ್ಮಿ ಆಗ್ತಿಲ್ಲ. ಇದಕ್ಕೆ ಲಾಸ್ಟು 3 ವರ್ಷದ ಹಿಂದೆ ಇನ್ನೊಂದು ಥರ ಡೆಕೋರೇಷನ್ ಮಾಡಿದ್ವಿ, ಅದು ಭಾಳ ಚೆನ್ನಾಗಿತ್ತು, ಫ್ಲವರ್ದು. ಈ ಸಲ ಈ ಥರ ಬಂತು, ಇದೂ ಭಾಳ ಚೆನ್ನಾಗಿ ಬಂದಿದೆ. ನೋಡ್ತಾ ಖುಷಿಯಾಗುತ್ತೆ. ಅದು ಮಾಡಿರೋ ಕೆಲಸ ಎಲ್ಲ, ಅಯ್ಯೋ ಕ್ಲೀನಿಂಗು ಅದು ಇದು ಎಷ್ಟೊತ್ತಿಗೆ ಎದ್ದೇಳಬೇಕು ಅನ್ನೋ ಆಯಾಸ ಎಲ್ಲ ದೇವ್ರ ಮುಖ ನೋಡಿದ ತಕ್ಷಣ ಹೊಂಟೋಗ್ಬಿಡುತ್ತೆ ನಮಗೆ. ಅದೊಂದು ನಿಜವಾಗ್ಲೂ ಇದು ನನಗಾಗಿರೋ ಎಕ್ಸ್ಪೀರಿಯೆನ್ಸು. ನೈಟ್ ನಿದ್ದೆ ಇಲ್ಲ, ಏನು ಮಾಡೋದು ಅಂತೆಲ್ಲ ಅಂತಿರ್ತೀವಿ. ಬಟ್
ತೊಂದರೆ ಇಲ್ಲ, ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ, ನಾನು ಸೀರೆ ಬ್ಲೌಸ್ ಹೊಲ್ಸಕ್ಕೆ ಕೊಟ್ಟಿದ್ನ, ಅದು ಸಿಕ್ಕಿಲ್ಲ. ಹಂಗಾಗಿ ಈ ಒಂದು ಸ್ಯಾರಿನೇ ವೇರ್ ಮಾಡಿಬಿಟ್ಟೆ. ಇನ್ನೇನು ಮಾಡೋದು ಅಂತ. ನನಗೆ ಬಾರ್ಡ್ರ್ ಸೀರೆ ಹಾಕೊಳ್ಳೋದಕ್ಕೆ ಇಷ್ಟ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಈ ಸತಿ ಅದು ಯಾಕೋ ಆಗಲಿಲ್ಲ. ಪರವಾಗಿಲ್ಲ, ಇರಲಿ ಬಿಡು, ಒಂದು ಸಲ ನಾವು ಈ ಥರ ಹಾಕ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಇದನ್ನೇ ಹಾಕ್ಕೊಂಬಿಟ್ಟೆ. ಇನ್ನು ನೋಡಿ ದೇವ್ರ ಮುಂದೆ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಮಡ್ಲಕ್ಕಿ, ಪುಳಿಯೋಗರೆ, ಮತ್ತು ಆ ಕಡೆ ಬರ್ಫಿ, ರವೆ ಉಂಡೆ, ಫ್ರೂಟ್ಸು, ಒಬ್ಬಟ್ಟು, ಆ ಕಡೆ ಅರಿಶಿನ ಕುಂಕುಮ ಅಕ್ಷತೆ. ಇಲ್ಲಿ ಕಾಮಾಕ್ಷಿ ದೀಪ ಮಧ್ಯಾಹ್ನ ಆಯ್ತಲ್ಲ, ಆವಾಗ ಟೈಮ್ ಬಂದು 12:15. ಮತ್ತು ಇಲ್ಲಿ ಶಂಖ ಚಕ್ರ ಅದೆಲ್ಲ ಈಗ ಹೇಳ್ತಾರೆ ಕಳ್ಸಕ್ಕೆ ಹಾಕಬೇಕು ಅಂತ. ನಾನು ಕಳ್ಸಕ್ಕೆ ಹಾಕೋದಿಲ್ಲ, ಹೇಳ್ತಾರಲ್ಲ ಅಂಥೇಳಿ ಸುಮ್ಮನೆ ಹಂಗೆ ಮುಂದೆ ಇಡ್ತೀನಿ. ಕವಡೆ ಎಲ್ಲ ಲಕ್ಷ್ಮಿಗೆ ಒಳ್ಳೆಯದು ಅಂತ ಹೇಳ್ತಾರೆ ಅಂತ. ಕೆಲವರು ಈ ವ್ರತನೆಲ್ಲ ಉಪವಾಸ ಇದ್ದು ಮಾಡ್ತಾರೆ. ಮತ್ತು ಶ್ರಾವಣದಲ್ಲಿ ಒಂದು ಆಷಾಢ ಶುಕ್ರವಾರದಿಂದನೇ ಶುಕ್ರವಾರ ಮಾಡ್ಕೊಂಡು ಬಂದು ಶ್ರಾವಣಕ್ಕೆ 5ನೇ ವಾರ ಶುಕ್ರವಾರ ಮಾಡ್ಕೊಂಡು ಬಂದು ನಿಲ್ಲಿಸ್ಕೊಂಡು ಮಾಡ್ತಾರೆ. ಬಟ್ ಅದೆಲ್ಲ ನಮ್ಗೆ ಆಗೋದಿಲ್ಲ. ನಮ್ಗೆ ಹೆಂಗೆ ಅನುಕೂಲ ಹಂಗೆ ಮಾಡ್ತೀವಿ. ಆದರೆ ಇದು ಯಾವಾಗ ಮಾಡಿದ್ರು ನಮ್ಮ ಮನೇಲಿ ಲಕ್ಷ್ಮಿ ಕಳೆ ಆಗಿ ಬರ್ತಾಳೆ. ಈ ಸಲ ಅಂತೂ ಸ್ಯಾರಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಅದು ಕೂತಿರೋ ಒಂದು ರೀತಿಯೇ ನೋಡ್ಬೋದು, ಕಾಲಾಗಿರ್ಬೋದು. ಆಮೇಲೆ ನಾನು ಹೇಳಿದ್ನಲ್ಲ ಆವಾಗಲೇ, ಫಸ್ಟ್ ಟೈಮ್ ನಾನು ಕಾಲು ಕೈ ಎಲ್ಲ ಹಾಕಿದ್ದು ಸಾಕ್ಷಾತ್ ಮಹಾಲಕ್ಷ್ಮಿ ಕೂತಂಗಿದೆ ನಮಗೆ. ಅದು ಒಂದು ಸಂತೋಷ ನನಗೆ. ಇಷ್ಟು ದಿವಸ ಬರೀ ಹಿಂಗೆ ಇರೋದು, ಕೈ ಕಾಲು ಏನೂ ಇರಲಿಲ್ಲ, ಹಂಗೆ ಕೂರಿಸ್ತಾ ಇದ್ವಿ. ನನಗೀಗ ಅನ್ನಿಸ್ತಾ ಇದೆ ಅದು, ಇಷ್ಟು ದಿವಸ ಬರೀ ಹಂಗೆ ಇಡ್ತಾ ಇದ್ವಲ್ಲ ಅಂತ. ಆವಾಗೊಂಥರ ಇವಾಗೊಂಥರ. ನಾನು ಹೇಳಲ್ವಾ, ವರ್ಷ 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 ಇಂಪ್ರೂವ್ ಆಗುತ್ತೆ ಹೊರತು ಯಾರಿಗೂ ಏನೂ ಕಮ್ಮಿ ಮಾಡಲ್ಲ. ದೇವರು ಅಷ್ಟು ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ನಮಗಾಗಿದೆ. ಯಾರಾದರೂ ಮಾಡಬೇಕು, ಗೊಂದಲ ಇದೆ ಅನ್ನೋರು ತಲೆನೇ ಕೆಡಿಸ್ಕೊಬೇಡಿ, ಮಾಡಿ. ಇನ್ನೊಂದೇನೆಂದರೆ, ಗುರುವಾರದ ದಿನ ಒಂದು 11 ರೂಪಾಯಿ ಕಾಣಿಕೆ ಕಟ್ಟಿ ಆಮೇಲೆ ಶುರು ಮಾಡಿ. ನಿಮ್ಮ ಮನೆ ದೇವ್ರಿಗಾಗಿರ್ಬೋದು, ಲಕ್ಷ್ಮೀ ದೇವಿಗಾಗಿರ್ಬೋದು, ಒಂದು 11 ರೂಪಾಯಿನೋ ನಿಮ್ಮ ಶಕ್ತಿ ಅನುಸಾರ ಎಷ್ಟೋ ಅಷ್ಟನ್ನ ಕಟ್ಟಿ ಆಮೇಲೆ ನೀವು ವ್ರತನ ಶುರು ಮಾಡ್ಬೋದು. ಅಂದರೆ ಇದು ಪೂಜೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ಒಳ್ಳೆಯದು ಅಂತಾರೆ. ಹಾಗಾಗಿ ನೈಟೆಲ್ಲ ಡೆಕೋರೇಷನ್ ಮಾಡೋದು. ಕೆಲವರು ಸಂಜೆ ಪೂಜೆ ಮಾಡ್ತಾರೆ, ಬೆಳಗ್ಗೆಯಿಂದ ಮಾಡಿಕೊಂಡು. ನಮಗೇನಂತಂದರೆ ಬೆಳಗ್ಗೆ ಆಗಿಬಿಡ್ಬೇಕು. ಇಷ್ಟು ವರ್ಷದಿಂದ ನಾವು ಮಾಡ್ಕೊಬಂದಿರೋದೇ ಅಷ್ಟು. ಅದು ಏನಾರ ಕಷ್ಟ ಆಗಲಿ ಏನಾರ ಆಗಲಿ 6 ಗಂಟೆಗೆ ಪೂಜೆ ಆಗೋಗ್ಬಿಡ್ಬೇಕು ನಮ್ಮ ಮನೇಲಿ ಅಂತ. 6 to 7 ಮುಗ್ದೋಗುತ್ತೆ. ಲಾಸ್ಟ್ ಟೈಮು ಇನ್ನೂ ಬೇಗ ಮಾಡಿದ್ದೆ. ರಾತ್ರಿ ಫುಲ್ಲು ಮಲ್ಲಿಗೆ ಇರಲಿಲ್ಲ. ಇವತ್ತಾರು 1 hour 1.5 hour ಮಲಗಿದ್ವಿ ಅಷ್ಟೇ. ಲಾಸ್ಟ್ ಇಯರ್ ಅಂತೂ, ಅದು 2 ವರ್ಷದ ಹಿಂದೆ ಮಲ್ಲಿಗೆ ಇರಲಿಲ್ಲ. ನಾವು ಇಡೀ ನೈಟ್ ಎದ್ದು ಹಂಗೆ ಮತ್ತೆ ಸ್ನಾನ ಮಾಡಿ ಪೂಜೆ ಶುರು ಮಾಡಿದ್ದು. ಹಂಗೆ ಇದ್ವಿ. ಅದೊಂಥರ ಎಕ್ಸ್ಪೀರಿಯೆನ್ಸು. ವರ್ಷ ವರ್ಷ ಒಂದೊಂಥರ ಬದಲಾವಣೆ ಆಗ್ತಾ ಹೋಗುತ್ತೆ. ಮಾಡೋ ರೀತಿಲಾಗಿರ್ಬೋದು, ಅಥವಾ ನಾವು ಪ್ರಿಪ್ರೇಷನ್ ಮಾಡ್ಕೊಳ್ಳೋದ್ರಲ್ಲಿ ಒಂದೊಂದು ವರ್ಷಕ್ಕೆ ಗೊತ್ತಾಗುತ್ತಲ್ಲ, ಈ ವರ್ಷ ಏನು ಅಂತ. ಹಾಗೆ ಆದರೆ ಈ ವರ್ಷ ನಂಗೆ ಏನಾಯ್ತೇಳಿ, ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೂ ನನ್ನ ಬ್ಲೌಸೇ ಬರಲಿಲ್ಲ. ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಇದನ್ನೇ ಹಾಕ್ಕೊಂಡೆ, ಏನೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಒಂದು ಸ್ಯಾರಿ ಹಾಕಿದ್ದೆ ಪೂಜೆಗೆ. ಅಂದರೆ ಸ್ಯಾರಿ ನಾನು ಪ್ರತಿ ಸತಿ ಪೂಜೆ ಮಾಡುವಾಗ ಹಾಕೊಳ್ಳೋದು ಹೊಸ ಸ್ಯಾರಿ. ಆಮೇಲೆ ಬೇಕಿದ್ರೆ ಯಾವ್ದಾದ್ರು ಹಾಕ್ಕೊತೀನಿ. ಫಸ್ಟು ಪೂಜೆಗೆ ನಾನು ಹಾಕ್ಕೊಳ್ಳೋದು ಪ್ರತಿ ಸತಿನೂ ಹೊಸ ಸ್ಯಾರಿ. ಯಾವ್ದು ತಂದಿರ್ತೀವಿ ಅದಕ್ಕೆ ಅಂತ ಒಂದು ತೊಗೊಂಡಿರ್ತೀನಿ. ಚಿಕ್ಕದು, ದೊಡ್ಡದು, ಕಾಸ್ಟ್ಲಿದು, ಸಿಂಪಲ್ಲು, ಅದೇನೂ ಮೈಂಡ್ ಮಾಡಲ್ಲ. ನನಗೆ ಒಟ್ಟು ಹೊಸ ಸೀರೆ ಫಸ್ಟ್ ಪೂಜೆಗೆ. ಆಮೇಲೆ ಕುಂಕುಮಕ್ಕೆ ಏನಾದ್ರು ಹೋಗ್ಬೇಕಂದ್ರೆ ಯಾವ್ದು ಬೇಕೋ ಅದು ಹಾಕ್ಕೊಂಡು ಹೋಗ್ಬೋದು. ಆ ಥರ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ತೀವಿ. ಇನ್ನು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇದಿಷ್ಟು ನಾವು ದೇವ್ರ ಪೂಜೆ ಅದು ಇದು ಅಂತ ಇಷ್ಟು ಇವತ್ತಿಂದು ಮಾತ್ರ. ಇನ್ನು ಯಾರ್ಯಾರ ಮನೆಗೆ ಹೋಗ್ತೀವಿ ಏನು ಅಂತ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ, ಯಾರು ಬರ್ತಾರೆ ಏನು ಅಂತ. ಆಯಿತಾ?
ಥ್ಯಾಂಕ್ ಯು. ಬಾಯ್ ಬಾಯ್. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಲಕ್ಷ್ಮಿ ಎಲ್ಲರಿಗೂ ಒಲಿದು ಬಂದು ಸಮೃದ್ಧಿನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು.